ಈ ವಿಡಿಯೋದಲ್ಲಿ ಬಂದು ನಾವು ವಿ ಪಿ ಸಿ ಪಿಯರಿಂಗ್ ನೋಡೋಣ. ವಿ ಪಿ ಸಿ ಪಿಯರಿಂಗ್ ಇದು ನೇಮ್ ಹೇಳೋ ಥರ ಎರಡು ಫಾರ್ ಎಕ್ಸಾಂಪಲ್ ಎರಡು ವಿ ಪಿ ಸಿ ಇರುತ್ತೆ ಅಂತ ತಿಳ್ಕೊಳ್ಳಿ. ವಿ ಪಿ ಸಿ 1 ಮತ್ತು ವಿ ಪಿ ಸಿ 2 ಇವೆರಡನ್ನು ಪಿಯರ್ ಮಾಡೋದು ಅಷ್ಟೇ, ಅಂತಂದರೆ ಕನೆಕ್ಟ್ ಮಾಡೋದು ಅಷ್ಟೇ. ಇವಾಗ ಫಾರ್ ಎಕ್ಸಾಂಪಲ್ಲು ನಂದಿದು ಸಪ್ರೇಟ್ ಪ್ರಾಜೆಕ್ಟು ಮತ್ತು ಇದೊಂದು ಸಪ್ರೇಟ್ ಪ್ರಾಜೆಕ್ಟು ಅಂತ ತಿಳ್ಕೊಳ್ಳಿ. ಈ ಪ್ರಾಜೆಕ್ಟಲ್ಲಿ ಬಂತು ಅಂತ ಅಂದರೆ ನಾನೇನೋ ಒಂದು ವೆಬ್ ಸರ್ವರ್ ಏನೋ ಒಂದು ಲಾಂಚ್ ಮಾಡಿದ್ದೀನಿ, ಮತ್ತು ವೆಬ್ ಸರ್ವರ್ ಲಾಂಚ್ ಮಾಡಿದ್ದೀನಿ. ಅದೇ ರೀತಿ ನನಗೆ ಒಂದು ಎಲ್ಲೋ ಒಂದು ಕಡೆ ಡೇಟಾನ ಸ್ಟೋರ್ ಮಾಡಬೇಕು, ಅಥವಾ ಆಲ್ರೆಡಿ ಸ್ಟೋರ್ ಆಗಿರೋ ಡೇಟಾ ನಾನು ರಿಟ್ರೀವ್ ಮಾಡಬೇಕು ಅಂತ ತಿಳ್ಕೊಳ್ಳಿ. ಈ ಕಡೆ ಬಂತು ಅಂತಂದ್ರೆ ನಂದು ಯಾವುದೋ ಒಂದು ವೆಬ್ ಸರ್ವರ್ ಇದೆ, ಮತ್ತು ಇಲ್ಲೇ ಒಂದು ಡೇಟಾಬೇಸ್ನ ಹೋಸ್ಟ್ ಮಾಡಿದ್ದೀನಿ ನಾನು. ಇದು ಒಂದು ವೆಬ್ ಸರ್ವರು ಮತ್ತು ಇದೊಂದು ಡೇಟಾಬೇಸ್ನ ಹೋಸ್ಟ್ ಮಾಡಿದ್ದೀನಿ ಅಂತ ತಿಳ್ಕೊಳ್ಳಿ. ಇಲ್ಲಿ ಯಾವುದೋ ಒಂದು ಡೇಟಾನ ನಾನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಓಕೆನಾ. ಈ ಡೇಟಾನ ಬಂದು ನಾನು ಬೇರೆ ಪ್ರಾಜೆಕ್ಟ್ಗಳಿಗೆ ಡಿಪೆಂಡೆನ್ಸಿ ಥರ ಏನಾದರೂ ಕೊಡಬೇಕು ಅಂತಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಏನೋ ಒಂದು ಡೇಟಾ ಇರುತ್ತೆ, ಈ ಡೇಟಾ ಬಂದು ನನಗೆ ಇಲ್ಲಿ ಫೆಚ್ ಆಗಬೇಕು ಅಂತ ಅಂದರೆ, ಈ ಇನ್ನೊಂದು ಪ್ರಾಜೆಕ್ಟ್ ಏನಿದೆ ಆ ಪ್ರಾಜೆಕ್ಟ್ ಮುಖಾಂತರ ಆ್ಯಕ್ಸೆಸ್ ಮಾಡಬೇಕು ಅಂತ ಅಂದರೆ ನೀವು ಆರಾಮಾಗಿ ವಿ ಪಿ ಸಿ ಪೇರಿಂಗ್ನ ಯೂಸ್ ಮಾಡ್ಕೊಬಿಟ್ಟು ನೀವು ಆ್ಯಕ್ಸೆಸ್ ಮಾಡ್ಬೋದು. ಜಸ್ಟ್ ನಾರ್ಮಲಾಗಿ ಎಕ್ಸಾಂಪಲ್ ಕೊಡ್ತಿರೋದು ಅಷ್ಟೇ, ಬೇಜಾನ್ ಅಡ್ವಾಂಟೇಜಸ್ಗಳಿದೆ. ಈ ರೀತಿ ನೀವು ತಿಳ್ಕೊಂಡ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಜಸ್ಟ್ ಏನಿಲ್ಲ, ಇಲ್ಲೊಂದು ವಿ ಪಿ ಸಿ ಇರುತ್ತೆ, ಇಲ್ಲೊಂದು ವಿ ಪಿ ಸಿ ಇರುತ್ತೆ, ಇವೆರಡನ್ನು ಕನೆಕ್ಟ್ ಮಾಡೋಕ್ಕೆ ನಾವು ವಿ ಪಿ ಸಿ ಪೇರಿಂಗ್ನ ಯೂಸ್ ಮಾಡ್ತೀವಿ ಅಷ್ಟೇ. ನಾನು ಆಲ್ರೆಡಿ ಹೇಳ್ದಂಗೆ ಇಲ್ಲೊಂದು ವೆಬ್ ಸರ್ವರ್ ಇರುತ್ತೆ, ಇಲ್ಲಿ ನಾರ್ಮಲಾಗಿ ಎಕ್ಸಾಂಪಲ್ ಆಗಿ ಇಲ್ಲೊಂದು ವೆಬ್ ಸರ್ವರ್ ಇರುತ್ತೆ, ಇಲ್ಲೊಂದು ಡೇಟಾಬೇಸ್ ಇರುತ್ತೆ. ಈ ಡೇಟಾಬೇಸಲ್ಲಿ ಕನೆಕ್ಟಿವಿಟಿ ಎಸ್ಟಾಬ್ಲಿಷ್ ಆಗಿರುತ್ತೆ. ಬಟ್ ಈ ಡೇಟಾಬೇಸಲ್ಲಿರೋ ಡೇಟಾ ನಾನು ಈ ವೆಬ್ ಸರ್ವರ್ ಮುಖಾಂತರ ಆ್ಯಕ್ಸೆಸ್ ಮಾಡಬೇಕು ಅಂತ ಅಂದರೆ ನಾವು ವಿ ಪಿ ಸಿ ಪೇರಿಂಗ್ನ ಕನೆಕ್ಟ್ ಮಾಡಿದಾಗ ನಾವು ಆಟೋಮೆಟಿಕ್ಕಾಗಿ ಆ ಡೇಟಾನ ಫೆಚ್ ಮಾಡ್ಬೋದು. ಇದನ್ನು ನಾವು ಕ್ರಿಯೇಟ್ ಮಾಡೋಣ. ಮೊದಲು ಬಂದು ನಾನು ಎರಡು ವಿ ಪಿ ಸಿನ ಕ್ರಿಯೇಟ್ ಮಾಡ್ತೀನಿ. ಮತ್ತು ಇಲ್ಲಿ ಇನ್ನೊಂದು ಹೇಳೋದು ಮರೆತುಬಿಟ್ಟೆ, ಇದ್ರದ್ದು ಸಿ ಐ ಡಿ ಆರ್ ಬ್ಲಾಕು ಮತ್ತು ಇದ್ರದ್ದು ಸಿ ಐ ಡಿ ಆರ್ ಬ್ಲಾಕು ಸೇಮ್ ಇರಬಾರ್ದು. ಸೇಮ್ ಇತ್ತು ಅಂದರೆ ಕಾನ್ಫ್ಲಿಕ್ಟ್ ಆಗುತ್ತೆ. ಇದು ಸಪ್ರೇಟ್ ಸಿ ಐ ಡಿ ಆರ್ ಬ್ಲಾಕ್ ಇರಬೇಕು, ಮತ್ತು ಇದು ಸಪ್ರೇಟ್ ಸಿ ಐ ಡಿ ಆರ್ ಬ್ಲಾಕ್ ಇರಬೇಕು. ಜಸ್ಟ್ ನಾನು ವಿ ಪಿ ಸಿ ಒಳಗಡೆ ಹೋಗಿ ಒಂದು ವಿ ಪಿ ಸಿನ ಕ್ರಿಯೇಟ್ ಮಾಡ್ತೀನಿ. ಇಲ್ಲಿ ಡೈರೆಕ್ಟಾಗಿ ಮೋರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಆವಾಗ ನನಗೆ ಸಬ್ನೆಟ್ಟು ರೌಟ್ ಟೇಬಲ್ ಎಲ್ಲ ಅದೇ ಕ್ರಿಯೇಟ್ ಮಾಡ್ಕೊಳುತ್ತೆ. ಇದು ಬಂದು ಸೈಡ್ ಎ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆ, ಇದ್ರದ್ದು ಸಿ ಐ ಡಿ ಆರ್ ಬ್ಲಾಕ್ ಬಂದು ನಾನು 192.172.1.0/1.27 ಇಕ್ತೀನಿ, ಅಥವಾ 27 ಬೇಜಾನು. ಅದ್ರ ಬದಲು ನಾನು 125 ಇಕ್ತೀನಿ, 128 IP. ಓಕೆ, ಅದಾದಮೇಲೆ ಬಂದು ಇದರಲ್ಲಿ ಬಂದು ನಾನೊಂದು ಅವೈಲಬಿಲಿಟಿ ಝೋನ್ ಬಂದು ಒಂದೇ ಒಂದು ತೊಗೊಳ್ತೀನಿ. ನೆಕ್ಸ್ಟು ನನಗೆ ಪ್ರೈವೇಟ್ ಸಬ್ನೆಟ್ ಏನು ಬೇಕಾಗಿಲ್ಲ, ನಾನೊಂದು ಪಬ್ಲಿಕ್ ಸಬ್ನೆಟ್ ಒಂದು ಮಾತ್ರ ತೊಗೊಳ್ತೀನಿ. ಓಕೆ, ಅವೈಲಬಿಲಿಟಿ ನ್ಯಾಟ್ ಗೇಟ್ವೇ ಏನು ಬೇಕಾಗಿಲ್ಲ, ವಿ ಪಿ ಸಿ ಎಂಡ್ ಪಾಯಿಂಟು ಏನು ಬೇಕಾಗಿಲ್ಲ ನನಗೆ. ಓಕೆ ಓಕೆ ಇಲ್ಲಿ ಸಿ ಐ ಡಿ ಆರ್ ಬ್ಲಾಕ್ ನೋಡೋಣ. ಇದ್ರದ್ದು ಸಿ ಐ ಡಿ ಆರ್ ಬ್ಲಾಕ್ ನೋಡಿದ್ರೆ ನಿಮಗೆ ಇಲ್ಲಿ ನೋಡ್ಬೋದು 1.0 ಸಿ ಐ ಡಿ ಆರ್ ಬ್ಲಾಕು ಈ ಸಬ್ನೆಟ್ಗೆ ಅಸೈನ್ ಆಗಿದೆ ಅಂದರೆ 16 IPs. ಓಕೆ, ನೋ ಇಶ್ಯೂ. ನಾನು ಇದನ್ನು ಕ್ರಿಯೇಟ್ ಅಂತ ಕೊಡ್ತೀನಿ. ಇವಾಗ ಸೈಡ್ ಎ ಏನಿದೆ ಅದು ವಿ ಪಿ ಸಿ ಸಬ್ನೆಟ್ಟು ಮತ್ತು ರೌಟಿಂಗ್ ಟೇಬಲು ಎಲ್ಲ ಕ್ರಿಯೇಟ್ ಆಗಿದೆ. ಓಕೆ, ನೆಕ್ಸ್ಟ್ ಇನ್ನೊಂದು ಕ್ರಿಯೇಟ್ ಮಾಡ್ತೀನಿ ನಾನು, ಸೈಡ್ ಬಿ ಅಂತ. ಸೈಡ್ ಬಿ ಅಂತಂದರೆ ಸೈಡ್ ಎ ಬಂದು ಪ್ರಾಜೆಕ್ಟ್ 1 ಅಂತ ತಿಳ್ಕೊಳ್ಳಿ, ಸೈಡ್ ಬಿ ಬಂದು ಪ್ರಾಜೆಕ್ಟ್ 2 ಅಂತ ತಿಳ್ಕೊಳ್ಳಿ ಅಷ್ಟೇ. 192.168 ಕೊಡ್ತೀನಿ. ಇದು ಸಿ ಐ ಡಿ ಆರ್ ಬ್ಲಾಕು /25. ಓಕೆ, ಸೇಮು ಅವೈಲಬಿಲಿಟಿ ಝೋನ್ 1 ತೊಗೊಳ್ತೀನಿ, ಪಬ್ಲಿಕ್ IP 1 ತೊಗೊಳ್ತೀನಿ, ಸಬ್ನೆಟ್ಟು ಇದು 0 ಇಕ್ತೀನಿ, ಮತ್ತು ಸಿ ಐ ಡಿ ಆರ್ ಬ್ಲಾಕ್ ಬಂದು ಇಲ್ಲಿ ಚೆಕ್ ಮಾಡಿದ್ರೆ 28. ಓಕೆ, ಇದು ನನ್ನ ಅಂತ ಕೊಡ್ತೀನಿ. ವಿ ಪಿ ಸಿ ಎಂಡ್ ಪಾಯಿಂಟ್ ಏನು ಬೇಕಾಗಿಲ್ಲ ನನಗೆ. ಕ್ರಿಯೇಟ್ ವಿ ಪಿ ಸಿ. ಇವಾಗ ನೋಡ್ಬೋದು ಎರಡು ವಿ ಪಿ ಸಿಗಳು ಕ್ರಿಯೇಟ್ ಆಗಿದೆ ನಮಗೆ. ಓಕೆ, ವಿ ಪಿ ಸಿ ಮೇಲೆ ಕೊಡ್ತು ಅಂತ ಅಂದರೆ ನಿಮಗೆ ಎರಡು ವಿ ಪಿ ಸಿ ಏನು ಕ್ರಿಯೇಟ್ ಆಗಿದೆ ಇಲ್ಲಿ ತೋರಿಸ್ಬಿಡುತ್ತೆ ನಿಮಗೆ. ಸರಿ, ರಿಫ್ರೆಶ್ ಕೊಡ್ತೀನಿ. ಇಲ್ಲಿ ನೋಡ್ಬೋದು ಸೈಡ್ ಎ ಮತ್ತು ಸೈಡ್ ಬಿ ಅನ್ನೋದು ಎರಡು ವಿ ಪಿ ಸಿ ಕ್ರಿಯೇಟ್ ಆಗಿದೆ. ಇದ್ರ ಮೊದಲು ನಾವು ಏನು ಮಾಡೋಣ ಅಂತ ಅಂದರೆ, ಈ ವಿ ಪಿ ಸಿಲಿ ಒಂದು EC2 ಇನ್ಸ್ಟೆನ್ಸು ಮತ್ತು ಈ ವಿ ಪಿ ಸಿಲಿ ಒಂದು EC2 ಇನ್ಸ್ಟೆನ್ಸ್ನ ಕ್ರಿಯೇಟ್ ಮಾಡೋಣ. ಮೊದಲು ನಾನು EC2ಗೆ ಹೋಗ್ತೀನಿ. ಓಕೆ, ಲಾಂಚ್. ಓಕೆ, ಇದು ಬಂದು ಸೈಡ್ ಎ EC2 ಅಂತ ಕ್ರಿಯೇಟ್ ಮಾಡ್ತೀನಿ. ಉಬುಂಟು ಅಥವಾ ಅಮೆಝಾನ್ ಲಿನಕ್ಸ್ ತಗೊಳ್ತೀನಿ, OS ಯಾವ್ದು ಬೇಕಾದ್ರೂ ತೊಗೋಬೋದು.
ಓಕೆ, ಕೀ ಪೇರ್ ಬಂದು ನಾನು ಡೆಮೋನೇ ತಗೊಳ್ತೀನಿ. ಆಲ್ರೆಡಿ ಕೀ ಪೇರ್ನ ಕ್ರಿಯೇಟ್ ಮಾಡಿದ್ದೆ ಓದ್ ಪ್ರಾಜೆಕ್ಟಲ್ಲಿ. ಓಕೆ, ಇವಾಗ ಬಂದು ನಾನು ಸೈಡ್ ಎ ಆಗಿರೋದನ್ನ ಸೈಡ್ ಎ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ನೋಡ್ಬೋದು ನೇಮ್ ಬಂದು ಸೈಡ್ ಎ ಅಂತ ಕೊಟ್ಟಿದ್ದೀನಿ. ವಿ ಪಿ ಸಿ ಬಂದು ಸೈಡ್ ಎ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಪಬ್ಲಿಕ್ ಸಬ್ನೆಟ್ ಒಂದೇ ಒಂದು ಸಬ್ನೆಟ್ ಕ್ರಿಯೇಟ್ ಮಾಡಿರೋದು, ಅದರಿಂದ ಪಬ್ಲಿಕ್ ಸಬ್ನೆಟ್ ಎನೇಬಲ್ ಆಗಿದೆ. ಇಲ್ಲಿ ಬಂದು ನಾನು ಏನಿದೆ ಪಬ್ಲಿಕ್ ಐ ಪಿನ ಎನೇಬಲ್ ಮಾಡ್ತಾ ಇದ್ದೀನಿ. ಮತ್ತು ಸೆಕ್ಯೂರಿಟಿ ಗ್ರೂಪ್ ಬಂದು ಒಂದು ಹೊಸದಾಗಿ ಕ್ರಿಯೇಟ್ ಮಾಡ್ತೀನಿ. ಸೈಡ್ ಎ ಅಂತ ಒಂದು ಕ್ರಿಯೇಟ್ ಮಾಡ್ತೀನಿ. ಇದಕ್ಕೆ ಬಂದು ನಾನು SSH ಅಂತ ಕೊಡ್ತೀನಿ. ಅದಾದಮೇಲೆ ಇನ್ನೊಂದು ಬಂದು ನಾನು ಪಿಂಗ್ ಆಪ್ಷನ್ ಕೊಡ್ತೀನಿ. ಪಿಂಗ್ ಏನಕ್ಕೆ ಅಂತ ಅಂದರೆ ಕನೆಕ್ಟಿವಿಟಿ ಚೆಕ್ ಮಾಡ್ಬೋದು ಅಂತಂದರೆ ಈ ವಿ ಪಿ ಸಿ ಇನ್ಸ್ಟೆನ್ಸ್ಗೂ ಆ ವಿ ಪಿ ಸಿ ಇನ್ಸ್ಟೆನ್ಸ್ಗೂ ಮಧ್ಯದಲ್ಲಿ ಏನೋ ಕನೆಕ್ಟಿವಿಟಿ ಎಸ್ಟಾಬ್ಲಿಷ್ ಆಗುತ್ತಾ ವಿ ಪಿ ಸಿ ಪೇರಿಂಗ್ ಆದಮೇಲೆ ಅನ್ನೋದನ್ನು ನಾವು ಚೆಕ್ ಮಾಡ್ಬೋದು. ನಾನು ಅದಕ್ಕೋಸ್ಕರ ICMP ಆಲ್ ICMP IP4ನ ಎನೇಬಲ್ ಮಾಡ್ತೀನಿ. ಓಕೆ, ಇಲ್ಲಿ ಬಂದು 00 ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆ, ಕ್ರಿಯೇಟ್ ಆಗಿದೆ ನೋಡ್ಬೋದು ಇಲ್ಲಿ. ಇದು ಬಂದು ಸೈಡ್ ಎ. ಓಕೆ, ಲಾಂಚ್ ಇನ್ಸ್ಟೆನ್ಸು ಸೈಡ್ ಇದು EC2 ಇನ್ಸ್ಟೆನ್ಸು ಇವಾಗ ಕ್ರಿಯೇಟ್ ಆಗಿದೆ. ನಾನು ಅದೇ ರೀತಿ ಸೈಡ್ ಬಿದು ಒಂದು ಕ್ರಿಯೇಟ್ ಮಾಡ್ತೀನಿ. ಸೈಡ್ BEC2 ಸೇಮ್ ಅಮೆಝಾನ್ ಇದೇನೆ. ಮತ್ತು ಇದು ಬಂದು ಡೆಮೋ ತೊಗೊಳ್ತೀನಿ. ಓಕೆ, ಇಲ್ಲಿ ಬಂದು ನಾನು ವಿ ಪಿ ಸಿ ಬಂದು ಸೈಡ್ ಬಿ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಮತ್ತು ಇದು ಪಬ್ಲಿಕ್ ಸಬ್ನೆಟ್ ಆ್ಯಸ್ ಇಟ್ ಈಸ್ ಒಂದೇ ಇರೋದ್ರಿಂದ ಒಂದೇ ಸೆಲೆಕ್ಟ್ ಆಗುತ್ತೆ. ಇದು ಬಂದು ಪಬ್ಲಿಕ್ IP ಎನೇಬಲ್ ಮಾಡ್ತೀನಿ. ಅದೇ ರೀತಿ ನೀವು ಪ್ರೀವಿಯಸ್ಸಲ್ಲಿ ಒಂದು ಕ್ರಿಯೇಟ್ ಮಾಡಿದ್ರಲ್ಲ ಅದನ್ನೇ ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬೋದು. ಬಟ್ ಇದರಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊಳಕ್ಕೆ ಹೋಗಲ್ಲ. ಅಂತಂದರೆ ಇನ್ ಕೇಸ್ ಏನಾದರೂ ಕ್ರಿಯೇಟ್ ಮಾಡಿತ್ತು ಅಂತಂದರೆ ಈ ಸಪ್ರೇಟು ವಿ ಪಿ ಸಿ ಇರೋದ್ರಿಂದ ಸಪ್ರೇಟಾಗಿ ಇನ್ನೊಂದು ಕ್ರಿಯೇಟ್ ಮಾಡ್ತೀನಿ. ಸೈಡ್ ಬಿ. ಓಕೆ, ಇದರಲ್ಲಿ ಒಂದು SSH ಎನೇಬಲ್ ಆಗಿದೆ. ಇನ್ನೊಂದು ಬಂದು ICMP ಎನೇಬಲ್ ಮಾಡ್ತೀನಿ. ಮತ್ತು ಒಂದೊಂದು ವಿ ಪಿ ಸಿಲಿ ಸಪ್ರೇಟ್ ಐಸೋಲೇಟೆಡ್ ನೆಟ್ವರ್ಕ್ ಕ್ರಿಯೇಟ್ ಮಾಡೋದ್ರಿಂದ ಸಪ್ರೇಟಾಗಿ ಐಸೋಲೇಟೆಡ್ ನೆಟ್ವರ್ಕು ನಿಮ್ಗೆ ಯಾವುದೇ ರೀತಿ ಪ್ರೀವಿಯಸ್ ಒಂದು EC2 ಇನ್ಸ್ಟೆನ್ಸ್ಗೆ ಒಂದು SG ಗ್ರೂಪು ಅದೆಲ್ಲ ಕ್ರಿಯೇಟ್ ಮಾಡೋದ್ರಲ್ಲ ಅದು ಯಾವುದೇ ರೀತಿ ಎನೇಬಲ್ ಆಗಲ್ಲ, ತೋರಿಸಲ್ಲ. ಯಾಕಂದರೆ ಸಪ್ರೇಟ್ ಆಗಿರುತ್ತೆ, ಐಸೋಲೇಟೆಡ್ ಆಗಿರುತ್ತೆ. ಓಕೆ, ಇಲ್ಲಿ ಬಂದು ನಾನು ICMP ಎಲ್ಲನೂ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಲಾಂಚ್ ಕೊಡ್ತೀನಿ. ಇವಾಗ ನೋಡ್ಬೋದು ನಾವು ಬಂದು 2 EC2 ಇನ್ಸ್ಟೆನ್ಸ್ ಇದು ಫಿಲ್ಟರ್ ಮಾಡ್ತೀನಿ ನಾನು. ಸ್ಟೇಟ್ ಇನ್ಸ್ಟೆನ್ಸ್ ಸ್ಟೇಟು ಇಸ್ ಈಕ್ವಲ್ ಟು ರನ್ನಿಂಗ್ ಇರೋದು ಮಾತ್ರ ನಾನು ತೋರಿಸ್ತೀನಿ ಇಲ್ಲಿ. ಓಕೆ, ಒಂದು ರನ್ನಿಂಗ್ ಇದೆ. ರಿಫ್ರೆಶ್ ಮಾಡಿದ್ರೆ 2 ಬರಬೇಕು. ಸೈಡ್ ಎ ಒಂದು ಎನೇಬಲ್ ಆಗಿದೆ ಅಷ್ಟೇ. ಓಕೆ, ಸೈಡ್ ಬಿ ನೋಡ್ಬೋದು, ಸೈಡ್ ಬಿನೂ ರನ್ನಿಂಗ್ ಅಂತ ಬಂತು. ಇವಾಗ ಬಂದು ಸೈಡ್ ಎ ಕನೆಕ್ಟ್ ಮಾಡೋಣ. ಸೈಡ್ ಎ ನೋಡಿದಾಗ ನಿಮಗೆ ಇಲ್ಲಿ ತೋರಿಸುತ್ತೆ ಪ್ರೈವೇಟ್ IP ಬಂದು ಇದು, ಪಬ್ಲಿಕ್ IP ಬಂದು ಇದು. ಓಕೆ, ಇವಾಗ ನಾನು ಇದನ್ನು ಕನೆಕ್ಟ್ ಮಾಡ್ತೀನಿ. ಓಕೆ ಓಕೆ, ಇದು ನೋಡ್ಬೋದು, ಇದು 1.3 ಇದೆ ಅಂತಂದರೆ ಸೈಡ್ ಎದಿದು. ಇವಾಗ ನಾನು ಸೈಡ್ ಬಿನ ಏನಿದೆ ಇದು ಸೈಡ್ ಎ. ಓಕೆ, ಸೈಡ್ ಬಿ ಏನಿದೆ ಸೆಲೆಕ್ಟ್ ಮಾಡಿಕೊಂಡು ಅದರದ್ದು IP ಅಡ್ರೆಸ್ಸನ್ನು ಪಿಂಗ್ ಮಾಡೋಕ್ಕೆ ನೋಡ್ತೀನಿ ನಾನು. ಓಕೆ, ಪಿಂಗ್. ಓಕೆ, ಇಲ್ಲಿ ನೋಡ್ಬೋದು ಇದು 13 ಇದೆ. ಬಟ್ ಇಲ್ಲಿ ನೋಡ್ಬೋದು ಇಲ್ಲಿ 192.168 ಇದೆ, 192.172 ಇದು 13 ಸೇಮೇ. ಬಟ್ ಇಲ್ಲಿ ಚೇಂಜ್ ಆಗಿದೆ ಅಷ್ಟೇ, ಬೇರೆ ಬೇರೆ ಸಪ್ರೇಟ್ ನೆಟ್ವರ್ಕ್. ಇದು ಪಿಂಗ್ ಮಾಡಕ್ಕೆ ನೋಡೋಣ. ಇಲ್ಲಿ ನೋಡ್ಬೋದು ಯಾವುದೇ ರೀತಿ ಪಿಂಗ್ ಆಗ್ತಾ ಇಲ್ಲ. ಏನಕ್ಕೆ ಅಂತ ಅಂದರೆ ಎರಡು ಮಧ್ಯೆ ಇನ್ನೂ ನಾವು ಯಾವುದೇ ರೀತಿ ಕನೆಕ್ಟಿವಿಟಿನ ಕ್ರಿಯೇಟ್ ಮಾಡಿಲ್ಲ. ಅದಕ್ಕೋಸ್ಕರ ನಿಮ್ಗೆ ಇಲ್ಲಿ ಪಿಂಗ್ ಮಾಡೋಕ್ಕೆ ಆಗ್ತಾ ಇಲ್ಲ. ಅಂತಂದರೆ ಜಸ್ಟು ನಾವು ಈ ರೀತಿ ಒಂದು ವಿ ಪಿ ಸಿ ಮತ್ತು ಇನ್ನೊಂದು ವಿ ಪಿ ಸಿನ ಕ್ರಿಯೇಟ್ ಮಾಡಿದ್ದೀವಿ. ಅದರೊಳಗಡೆ ಒಂದು EC2 ಏನಿದೆ ಅದನ್ನು ಕ್ರಿಯೇಟ್ ಮಾಡಿದ್ದೀವಿ ಅಷ್ಟೇ. ಇದ್ರ ಮಧ್ಯೆ ಯಾವುದೇ ರೀತಿ ಕನೆಕ್ಷನ್ ಎಸ್ಟಾಬ್ಲಿಷ್ ಆಗಿಲ್ಲ. ಇವಾಗ ಈ ಎರಡು ವಿ ಪಿ ಸಿನ ಕನೆಕ್ಟ್ ಮಾಡಬೇಕು ಅಂತ ಅಂದರೆ ನಮಗೆ ಒಂದು ಆಪ್ಷನ್ ಇದೆ, ಅದು ಬಂದು ವಿ ಪಿ ಸಿ ಪಿಯರಿಂಗ್. ವಿ ಪಿ ಸಿ ಒಳಗಡೆ ಹೋಯ್ತು ಅಂತ ಅಂದರೆ ನಿಮಗೆ ಇಲ್ಲಿ ಪಿಯರಿಂಗ್ ಅಂತ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ನೋಡು ಪಿಯರಿಂಗ್ ಕನೆಕ್ಷನ್ ಅಂತ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾಗ ಇದು ಆಲ್ರೆಡಿ ಯಾವುದೋ ಒಂದು ಹಳೆಯದು ಡಿಲೀಟ್ ಆಗಿರೋದು ಇದು. ಓಕೆ, ನಾವು ಇಶ್ಯೂನು ಡಿಲೀಟ್ ಆಗಿಲ್ಲ ಇದು. ಓಕೆ, ರಿಫ್ರೆಶ್ ಕೊಡ್ತೀನಿ. ನೆಕ್ಸ್ಟ್ ಇಲ್ಲಿ ಬಂದು ಕ್ರಿಯೇಟ್ ಪಿಯರಿಂಗ್ ಕನೆಕ್ಷನ್ ಅಂತ ಕೊಡ್ತೀನಿ. ಇವಾಗ ಬಂದು ನಾನು ಸೈಡ್ ಎ ಇಂದ ಸೈಡ್ ಬಿನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೈಡ್ ಎ ಟು ಸೈಡ್ ಬಿ.
ಓಕೆ, ಇದ್ರಲ್ಲಿ ಬಂದು ಸೈಡ್ ಎ ಮೊದಲು ಸೆಲೆಕ್ಟ್ ಮಾಡ್ಕೊಳ್ತೀನಿ, ರಿಕ್ವೆಸ್ಟರು. ಅದಾದಮೇಲೆ ಬಂದು ಇಲ್ಲಿ ಮೈ ಅಕೌಂಟ್ ಬೇಕಾದ್ರೆ ಸೆಲೆಕ್ಟ್ ಮಾಡ್ಬೋದು. ಇನ್ ಕೇಸ್ ಅನದರ್ ಅಕೌಂಟ್ ಅಂದರೆ AWS ಅಕೌಂಟ್ ಬೇರೆ ಸಪ್ರೇಟ್ ಇತ್ತು ಅಂತಂದರೆ ಅದನ್ನು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬೋದು. ಮತ್ತು ರೀಸನ್ ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬೋದು. ನಾನು US ವೆಸ್ಟಲ್ಲೇ ಇರೋದ್ರಿಂದ ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಇನ್ ಕೇಸ್ ಬೇರೆ ರೀಸನ್ ಇತ್ತು ಅಂದರೆ ಬೇರೆ ರೀಸನ್ ಬೇಕಾದ್ರೂ, ಇನ್ ಕೇಸ್ VPC ಡಿಪ್ಲಾಯ್ ಮಾಡಿತ್ತು ಅಂತಂದರೆ ಅದನ್ನು ಬೇಕಾದ್ರೆ ಸೆಲೆಕ್ಟ್ ಮಾಡ್ಬೋದು. ನಾನು ಬಂದು ಇಲ್ಲಿ ಮೊದಲು ರಿಕ್ವೆಸ್ಟರ್ ಬಂದು ಸೈಡ್ ಎ ಕೊಟ್ಟಿದ್ದೀನಿ, ಮತ್ತು ಎಕ್ಸೆಪ್ಟರ್ ಬಂದು ಸೈಡ್ ಬಿ ಅಂತ ಕೊಡ್ತೀನಿ. ಓಕೆ, ಕ್ರಿಯೇಟ್ ಪಿಯರಿಂಗ್. ಓಕೆ, ಇಲ್ಲಿ ನೋಡ್ಬೋದು ಪೆಂಡಿಂಗ್ ಎಕ್ಸೆಪ್ಟೆನ್ಸ್ ಅಂತ ಇದೆ. ನೀವು ಇಲ್ಲಿ ಬಂದು ಆ್ಯಕ್ಷನ್ ಮೇಲೆ ಕ್ಲಿಕ್ ಮಾಡಿ ಎಕ್ಸೆಪ್ಟ್ ಅಂತ ಕೊಡಿ. ಇವಾಗ ಎಕ್ಸೆಪ್ಟ್ ಆಯಿತು, ಪಿಯರಿಂಗ್ ಕನೆಕ್ಷನ್ ಆ್ಯಕ್ಟಿವೇಟ್ ಆಗಿದೆ. ರಿಫ್ರೆಶ್ ನೋಡಿದ್ರೆ ಇಲ್ಲಿ ಸ್ಟೇಟಸ್ ಬಂದು ಆ್ಯಕ್ಟಿವೇಟ್ ಅಂತ ಬರ್ತಾ ಇದೆ, ಸೈಡ್ ಎ ಟು ಸೈಡ್ ಬಿ. ಇವಾಗ ಸೈಡ್ ಎ ಇಂದ ನಾವು ಪಿಂಗ್ ಮಾಡೋಕ್ಕೆ ಟ್ರೈ ಮಾಡೋಣ. ಓಕೆ, ಇಲ್ಲಿ ನೋಡ್ಬೋದು ಯಾವುದೇ ರೀತಿ ಪಿಂಗ್ ಆಗ್ತಾ ಇಲ್ಲ. ಏನಕ್ಕೆ ಅಂತಂದರೆ ನಾವು ಪ್ರೀವಿಯಸ್ ಏನು ಮಾಡೋದು, ಜಸ್ಟ್ ಒಂದು VPC ಕ್ರಿಯೇಟ್ ಮಾಡೋದು, ಈ ಕಡೆ ಒಂದು VPC ಕ್ರಿಯೇಟ್ ಮಾಡೋದು, ಜಸ್ಟ್ ಇಲ್ಲಿ ಇದ್ಕೂ ಒಂದು VPC ಪಿಯರಿಂಗ್ ಜಸ್ಟ್ ಎನೇಬಲ್ ಮಾಡೋದು ಅಷ್ಟೇ. ಇದರಲ್ಲಿ ಏನು ಮಾಡಬೇಕಾಗತ್ತೆ ಅಂತಂದರೆ ನಾವು ಇಲ್ಲಿ ರೌಟಿಂಗ್ ಏನಿದೆ ಅದನ್ನು ನಾವು ಕಾನ್ಫಿಗರ್ ಮಾಡಬೇಕಾಗತ್ತೆ. VPC ಎಂಡಲ್ಲೂ ಮತ್ತು ಈ VPC ಎಂಡಲ್ಲೂ, ಎರಡು VPC ಎಂಡಲ್ಲೂ ನಾವು ಪರ್ಟಿಕ್ಯುಲರ್ ಆಗಿ ರೌಟ್ ಟೇಬಲ್ನ ಎನೇಬಲ್ ಮಾಡಬೇಕಾಗತ್ತೆ. ಅವಾಗ ಅದಕ್ಕೊಂದು ರೂಟ್ ಗೊತ್ತಾಗುತ್ತೆ, ಎಲ್ಲಿಂದ ಎಲ್ಲಿಗೆ ಹೋಗಬೇಕು ಮತ್ತು ಎಲ್ಲಿಂದ ಎಲ್ಲಿಗೆ ಹೋಗಬೇಕು ಅಂತ. ಇಲ್ಲಿಂದ ಎಲ್ಲಿ ಹೋಗಬೇಕು, ಇಲ್ಲಿಂದ ಎಲ್ಲಿಗೆ ಹೋಗಬೇಕು ಅನ್ನೋದನ್ನ ನಾವು ರೌಟ್ ಮಾಡಬೇಕಾಗುತ್ತೆ. ಜಸ್ಟ್ VPC ಪೇರಿಂಗ್ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿ ಕನೆಕ್ಷನ್ ಎಸ್ಟಾಬ್ಲಿಷ್ ಆಗಲ್ಲ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, VPCಗೆ ಹೋಗಿ ಇಲ್ಲಿ ಜಸ್ಟು ರೌಟ್ ಟೇಬಲ್ಗೆ ಹೋಗೋಣ. ರೌಟ್ ಟೇಬಲ್ಗೆ ಹೋಯ್ತು ಅಂತ ಅಂದರೆ ನಿಮಗೆ ಕ್ರಿಯೇಟ್ ಮಾಡಿರೋ ರೌಟ್ ಟೇಬಲ್ಗಳೆಲ್ಲ ಕಾಣಿಸ್ತಿದೆ. ಎಗೆ ಒಂದು ರೌಟ್ ಟೇಬಲು ಮತ್ತು ಬಿಗೆ ಒಂದು ರೌಟ್ ಟೇಬಲ್ ಕ್ರಿಯೇಟ್ ಮಾಡಿದ್ದೀವಿ. ಮೊದಲು ನಾನು ಎಗೆ ಹೋಗ್ತೀನಿ, ಎ ಒಳಗಡೆ ಹೋಗಿ ರೌಟಲ್ಲಿ ಹೋಗ್ತೀನಿ. ಇಲ್ಲಿ ನೋಡ್ಬೋದು, ಇಲ್ಲಿ ರೌಟ್ ಅಂತ ಒಂದು ಆಪ್ಷನ್ ಇದೆ. ರೌಟ್ಗೆ ಹೋಗಿ ನಾನು ಎಡಿಟ್ ರೌಟ್ಸ್ ಅಂತ ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಡೈರೆಕ್ಟಾಗಿ ಲೋಕಲ್ ಕನೆಕ್ಟ್ ಮಾಡೋಕ್ಕೆ, ಅಂದರೆ ಲೋಕಲಲ್ಲಿ ಕಮ್ಯುನಿಕೇಟ್ ಮಾಡೋಕ್ಕೆ ಒಂದು ರೌಟ್ ಟೇಬಲ್ ಎನೇಬಲ್ ಆಗಿದೆ. ಅದೇ ರೀತಿ ಇಂಟರ್ನೆಟ್ ಕನೆಕ್ಟ್ ಆಕ್ಸೆಸ್ ಮಾಡೋಕ್ಕೆ ಇದಕ್ಕೊಂದು ರೌಟ್ ಏನಿದೆ ಎನೇಬಲ್ ಆಗಿದೆ. ಅದೇ ರೀತಿ ನಾವು ಇದಕ್ಕೆ ಯಾವುದಕ್ಕೆ ಅಂತಂದರೆ ಇದು ಸೈಡ್ ಎ ಇರೋದ್ರಿಂದ, ಸೈಡ್ ಎ ಅಂತಂದರೆ ಇದು ಅಂತ ತಿಳ್ಕೊಳ್ಳಿ, ಸೈಡ್ ಎ, ಸೈಡ್ ಬಿ ಅಂತಂದರೆ ಸೈಡ್ ಎ ಇಂದ ಸೈಡ್ ಬಿ ಕನೆಕ್ಟ್ ಆಗಬೇಕು ಅಂತ ಆದರೆ ನಾವು ಪರ್ಟಿಕ್ಯುಲರ್ ಆಗಿ ಸೈಡ್ ಬಿದು ಏನಿದೆ ಅದು ನೆಟ್ವರ್ಕ್ ID ನ ಹೇಳ್ಕೊಡ್ಬೇಕಾಗತ್ತೆ. ಸೈಡ್ ಬಿದು ನೆಟ್ವರ್ಕ್ ID ಬಂದು 192.168.1.0/25 ಅನ್ಸುತ್ತೆ ನಾವು ಕೊಟ್ಟಿರೋದು. ಒಂದ್ಸರಿ ಚೆಕ್ ಮಾಡ್ತೀನಿ. ಇದು ಸೈಡ್ ಎ. ಸೈಡ್ ಎ ಅಂತ ಅಂದರೆ 192.172. ಸೈಡ್ ಬಿ ಅಂತಂದರೆ 168.1.0 ಆಗಿರುತ್ತೆ. ಓಕೆ, ಇಲ್ಲಿ 1.0 ಅಂತ ಕೊಟ್ಟು /25 ಅಂತ ಕೊಟ್ಟು ಇಲ್ಲಿ VPC ಪಿಯರಿಂಗ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. VPC ಪಿಯರಿಂಗ್ ಮುಖಾಂತರ ನೀವು ಕಮ್ಯುನಿಕೇಟ್ ಮಾಡ್ತೀರಾ ಅಷ್ಟೇ. ಇಲ್ಲಿ ಜಸ್ಟ್ ಇಲ್ಲಿ ರೌಟ್ ಟೇಬಲ್ ಕ್ರಿಯೇಟ್ ಮಾಡಿದಾಗ ಇದೇನಾಗುತ್ತೆ, VPC ಪಿಯರಿಂಗ್ ಮುಖಾಂತರ, ಈ ಪಿಯರಿಂಗ್ ಮುಖಾಂತರ ಇಲ್ಲಿ ಹೋಗಿ ಇಲ್ಲಿಂದ ಯಾವುದಕ್ಕೆ ನಾವು ಕನೆಕ್ಟ್ ಮಾಡಿರ್ತೀವೋ ಅದಕ್ಕೆ ರೀಚ್ ಆಗುತ್ತೆ ಅಷ್ಟೇ. ಇಲ್ಲಿ ನೋಡ್ಬೋದು, ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು. VPC ಪಿಯರಿಂಗ್ ಸೆಲೆಕ್ಟ್ ಮಾಡ್ಕೊಂಡಾಗ ಇದು ಬಂದು ಇಲ್ಲಿ ಕನೆಕ್ಟ್ ಆಗುತ್ತೆ ಅಂತಂದರೆ ಈ ನೆಟ್ವರ್ಕಿಂದ VPC ಪಿಯರಿಂಗ್ ಮುಖಾಂತರ ಹೋಗಿ ಇದು ಕನೆಕ್ಟ್ ಆಗುತ್ತೆ ಅಷ್ಟೇ. ಇವಾಗ ಇಂಟರ್ನೆಟ್ ಗೇಟ್ವೇ ನೋಡ್ಬೋದು, ಈ ಪರ್ಟಿಕ್ಯುಲರ್ ಇದರಿಂದ ಹೋಗಿ ಇಂಟರ್ನೆಟ್ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ VPC ಪೇರಿಂಗ್ ಅಂದರೆ ಈ VPC ಪೇರಿಂಗ್ ಸೈಡ್ ಎ ಸೈಡ್ ಬಿ ಅಂತ ಏನಿದೆ ಇದ್ರ ಮುಖಾಂತರ ಹೋಗಿ ಅಂತಂದರೆ ಈ ನೆಟ್ವರ್ಕು 192.172.1.0 ಇಂದ ಹೋಗಿ VPC ಪೇರಿಂಗ್ ಮುಖಾಂತರ ಈ ನೆಟ್ವರ್ಕ್ ಕನೆಕ್ಟ್ ಆಗುತ್ತೆ. ಓಕೆ, ಸೇವ್ ಕೊಡಿ. ಸೇವ್ ಕೊಟ್ಟಾದ್ಮೇಲೆ ಇದನ್ನು ಪಿಂಗ್ ಮಾಡಿದ್ರೆ ನಿಮಗೆ ಪಿಂಗ್ ಬರಲ್ಲ. ಯಾಕೆ ಅಂತ ಅಂದರೆ ನಾವು ಒಂದು ಸೈಡ್ ಅಷ್ಟೇ ಕನೆಕ್ಟ್ ಮಾಡಿದ್ದು, ರೌಟ್ ಟೇಬಲ್ ಎನೇಬಲ್ ಮಾಡಿದ್ದು, ಇನ್ನೊಂದು ಸೈಡು ಎನೇಬಲ್ ಮಾಡಬೇಕಾಗತ್ತೆ. ಜಸ್ಟು ಇಲ್ಲಿ ಒಳಗಡೆ ಹೋಗಿ ರೌಟ್ ಎ ಆಯಿತು, ರೌಟ್ ಬಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ತಿರ್ಗಾ ರೌಟು ಇಲ್ಲಿ ಬಂದು ನೀವು ಡೆಸ್ಟಿನೇಷನ್ ಬಂದು 192.172.1.0/25 ಡೆಸ್ಟಿನೇಷನ್ನು. ಯಾವುದ್ರ ಮುಖಾಂತರ ಹೋಗಬೇಕಾಗಿರೋದು, ಪಿಯರಿಂಗ್ ಮುಖಾಂತರ. ಪಿಯರಿಂಗ್ ಏನು ಇದು. ಓಕೆ, ಸೇವ್ ಅಂತ ಕೊಡಿ. ಓಕೆ, ಸೇವ್ ಅಂತ ಕೊಟ್ಟು ಇಲ್ಲಿ ಚೆಕ್ ನೋಡಿ, ಆಟೋಮೆಟಿಕ್ಕಾಗಿ ಅದು ನಾನು ಜಸ್ಟ್ ಎಂಟರ್ ಕೊಟ್ಟಿದ್ದೆ ಅಷ್ಟೇ, ಆಟೋಮೆಟಿಕ್ಕಾಗಿ ಪಿಂಗ್ ಆಗ್ತಾಯಿದೆ. ಈ ರೀತಿ ನೀವು ಪಿಂಗ್ ಕಮ್ಯುನಿಕೇಟ್ ಮಾಡೋದು ಅಷ್ಟೇ. VPC ಪೇರಿಂಗ್ನ ಯೂಸ್ ಮಾಡಿಕೊಂಡು ಒಂದು VPCಯಿಂದ ಇನ್ನೊಂದು VPC ಕಮ್ಯುನಿಕೇಟ್ ಮಾಡ್ಬೋದು. ಅದು ನೀವು ಒಂದು VPC ಒಂದು ಅಕೌಂಟಲ್ಲಿ ಇದು, ಒಂದು AWS ಅಕೌಂಟಲ್ಲಿ ಇದ್ದು ಇನ್ನೊಂದು AWS ಅಕೌಂಟ್ ಪೇರಿಂಗ್ ಮಾಡಬೇಕು ಅಂತಂದರೆ ಸೇಮ್ ಕಾನ್ಸೆಪ್ಟೇ. ಜಸ್ಟ್ ಅಲ್ಲಿ ಅಕೌಂಟ್ ಸೆಲೆಕ್ಟ್ ಮಾಡ್ಕೋಬೇಕಷ್ಟೇ. VPC ಪೇರಿಂಗ್ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ಅಕೌಂಟ್ ಸೆಲೆಕ್ಟ್ ಮಾಡ್ಕೋಬೇಕಷ್ಟೇ. ನೋಡ್ಬೋದು, ಇಲ್ಲಿ VPC ಪೇರಿಂಗ್ ಆಗಿದೆ.